ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಲಾಸ್ಟ್ ಟೈಮು ಇನ್ಶಾಟ್ ಅಪ್ಲಿಕೇಶನಲ್ಲಿ PIP ಆಪ್ಷನಿಂದ ಹಿಡಿದು ಬ್ಯಾಕ್ಗ್ರೌಂಡ್ ಆಪ್ಷನ್ವರೆಗೂ ಯಾವ ರೀತಿ ನಮ್ಮ ಒಂದು ವೀಡಿಯೋಸ್ಗಳನ್ನು ಎಡಿಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋ ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೆಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಸೊ ಇನ್ನು ಇನ್ಶಾಟ್ ಅಪ್ಲಿಕೇಶನ್ ಬಗ್ಗೆ ನಾನು ಲಾಸ್ಟ್ ಟೈಮು 3 ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಪಾರ್ಟ್ ಬೈ ಪಾರ್ಟು. ಸೊ ನೀವ್ಯಾರು ಆ ಒಂದು ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೊಂಡಿತ್ತು ಅಂದರೆ ನಾನು ಆ ಒಂದು ಎಲ್ಲ ವೀಡಿಯೋಸ್ಗಳದ್ದು ಸೇರಿ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಒಂದು ಪ್ಲೇಲಿಸ್ಟ್ನ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅವಾಗಲಾರು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಇನ್ನು ನಾನು ಇವಾಗ ನನ್ನ ಒಂದು ಮೊಬೈಲ್ದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ಸೈಡಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಇನ್ನು ಮೊದಲನೇದಾಗಿ ನಾನು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡ ನಂತರ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡ್ತಾ ಇದ್ರೆ ನಾನು ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾನ್ವಾಸಿಂದ ಹಿಡಿದು ಬ್ಯಾಕ್ಗ್ರೌಂಡ್ ಆಪ್ಷನ್ವರೆಗೂ ನಾನು ಪಾರ್ಟ್ ಬೈ ಪಾರ್ಟು ವೀಡಿಯೋಸ್ಗಳನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ಇನ್ನು ನೆಕ್ಸ್ಟ್ ಇವತ್ತಿನ ವೀಡಿಯೋದಲ್ಲಿ ಸ್ಪೀಡ್ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿಂದ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಪೀಡ್ ಆಪ್ಷನ್ ನಮಗೆ ಏನಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ, ಸೊ ನೀವ್ಯಾರು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾಯಿದ್ರಾ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಯಿದ್ರಾ, ಇಲ್ಲ ಫೇಸ್ಬುಕ್ ರೀಲ್ಸ್ ಮಾಡ್ತಾಯಿದ್ರಾ ಅಂದರೆ ಈ ಒಂದು ಆಪ್ಷನ್ನು ಮೋಸ್ಟ್ ಆಫ್ ದ ಟೈಮು ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಲಾಂಗ್ ವೀಡಿಯೋಸ್ಗಳು ಮಾಡ್ತಾಯಿದ್ದೀರಾ, ಲೈಕ್ ಫೇಸ್ಬುಕ್ ವೀಡಿಯೋಸು, ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ ಅಂದರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವ್ಯಾರು ರೀಲ್ಸು ಶಾರ್ಟ್ಸು ಮಾಡಿದ್ದೀರಾ ಅಂದರೆ ಸೊ ಒಂದು 5-10 ಸೆಕೆಂಡು ಹೆಚ್ಚು ಕಮ್ಮಿ ಆಗಿರುತ್ತೆ. ಇವಾಗ ಶಾರ್ಟ್ಸಲ್ಲಾದರೆ 1 ನಿಮಿಷದೊಳಗೆ ನಾವು ಮಾಡಬೇಕು. ಅದೇ ರೀತಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಇಲ್ಲ ಫೇಸ್ಬುಕ್ ರೀಲ್ಸ್ ಮಾಡ್ತೀವಿ ಅಂದರೆ 1.5 ನಿಮಿಷ ಅಂದರೆ 1 ಮಿನಿಟ್ 30 ಸೆಕೆಂಡ್ಸ್ ಒಳಗಡೆ ನಾವು ವೀಡಿಯೋನ ರೆಕಾರ್ಡ್ ಮಾಡಬೇಕು. ಸೊ ಅದಕ್ಕಿಂತ ಜಾಸ್ತಿ ಆಯಿತು, ಒಂದು 5-10 ಸೆಕೆಂಡ್ ಜಾಸ್ತಿ ಆಯಿತು ಅಂದರೆ ನಾವು ಈ ಒಂದು ಸ್ಪೀಡ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಒಂದು ಟೈಮಿಂಗ್ಸ್ನ ಕಮ್ಮಿ ಮಾಡ್ಕೊಬೋದು. ಅದೇ ರೀತಿ ಲಾಂಗ್ ವೀಡಿಯೋಸ್ಗಳಲ್ಲೂ ಕೂಡ ಅಷ್ಟೇ, ನಾವು ಯಾರೋ ಸ್ಲೋ ಮೋಷನ್ ಮಾಡ್ತಾಯಿದ್ದೀವಿ, ಇಲ್ಲ ಶಾರ್ಟ್ಸು ರೀಲ್ಸಲ್ಲೇ ಆಗಿರ್ಬೋದು, ಸ್ಲೋ ಮೋಷನ್ ವೀಡಿಯೋನ ನಾವು ಎಡಿಟ್ ಮಾಡಬೇಕು ಅಂದರೂ ಕೂಡ ಈ ಒಂದು ಆಪ್ಷನು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಆಪ್ಷನ್ನ ನೀವು ಹಿಂಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋಯ್ತು ಅಂದರೆ ಸ್ಪೀಡ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಕೂಡ ಸ್ಪೀಡ್ ಆಗುತ್ತೆ, ಅದೇ ರೀತಿ ವಾಯ್ಸ್ ಕೂಡ ಸ್ಪೀಡ್ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ನೀವು ವಿಡಿಯೋನ ಸ್ಪೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ಸ್ಲೋ ಮೋಷನ್ ಕೂಡ ಅಷ್ಟೇ. ಸೊ ನೀವು ಲೆಫ್ಟ್ ಸೈಡಿಗೆ ಸ್ಕ್ರಾಲ್ ಮಾಡ್ತು ಅಂದರೆ ಸೊ ತುಂಬಾ ಸ್ಲೋ ಮೋಷನ್ಗೆ ಬರುತ್ತೆ. ಸೊ ಈ ರೀತಿ ನೀವು ವೀಡಿಯೋಸ್ಗಳನ್ನ ಸ್ಪೀಡ್ ಮತ್ತು ಸ್ಲೋ ಮೋಷನ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನಿಮಗೆ ಆ್ಯನಿಮೇಷನ್ ಅಂತ ಇದೆ. ಸೊ ಈ ಒಂದು ಆ್ಯನಿಮೇಷನ್ ಬಗ್ಗೆ ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಎಕ್ಸಾಂಪಲ್ಗಳನ್ನ ಕೊಟ್ಟು ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ವೀಡಿಯೋಸ್ಗೆ ಸಂಬಂಧಪಟ್ಟಂಗಿರುತ್ತೆ. ಸೊ ಸ್ಟಾರ್ಟಿಂಗು ಇನ್ ಆ್ಯನಿಮೇಷನ್ ನಿಮಗೆ ವೀಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ರೀತಿ ಬರಬೇಕು, ಸೊ ಅದನ್ನು ನೀವು ಸೆಟ್ ಮಾಡ್ಕೊಬೋದು. ಈ ರೀತಿ ಬರಬೇಕಾ, ಈ ರೀತಿ ಬರಬೇಕಾ, ಸೊ ಈ ರೀತಿ ಬರಬೇಕಾ, ಈ ರೀತಿ ಬರಬೇಕಾ. ಸೊ ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳಿದೆ. ನಿಮ್ಗೆ ಯಾವ ರೀತಿ ಇನ್ ಆ್ಯನಿಮೇಷನ್ ಅಂದರೆ ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಔಟ್ ಆ್ಯನಿಮೇಷನ್, ಸೊ ವಿಡಿಯೋ ಮುಗಿಬೇಕಾದ್ರೆ ಯಾವ ರೀತಿ ಮುಗಿಬೇಕು, ಎಂಡ್ ಆಗಬೇಕು ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ರೀತಿ ಮುಗಿಬೇಕಾ, ಸೊ ಈ ರೀತಿ ಮುಗಿಬೇಕಾ, ಸೊ ಈ ರೀತಿ ಮುಗಿಬೇಕಾ, ಇಲ್ಲ ಈ ರೀತಿ ಮುಗಿಬೇಕಾ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದೇ ರೀತಿ ಕಾಂಬೋ ಅಂತ ಕೂಡ ಇದೆ. ಸೊ ನಿಮಗೆ ಕಾಂಬೋ ಈ ರೀತಿ ಬರಬೇಕಾ, ಈ ರೀತಿ ಬರಬೇಕಾ, ಸೊ ಈ ರೀತಿ ಬರಬೇಕಾ, ಈ ರೀತಿ ಬರಬೇಕಾ. ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದೇ ರೀತಿ ನೆಕ್ಸ್ಟು ಲೂಪ್ ಅಂತ ಇದೆ. ಸೊ ಈ ಲೂಪ್ ಆಪ್ಷನ್ ಏನಕ್ಕಪ್ಪ ಅಂದರೆ, ಸೊ ಇಲ್ಲಿ ನೋಡ್ಬೋದು ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಇದು ಬಂದು ವಿಡಿಯೋ ಮುಗಿಯೋ ತನಕಲೂ ಇದೇ ರೀತಿ ಲೂಪ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇದ್ರೆ ಈ ರೀತಿ ವಿಡಿಯೋ ಮುಗಿಯೋ ತನಕಲೂ ಲೂಪ್ ಆಗ್ತಾನೇ ಇರುತ್ತೆ. ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದೆ, ನಿಮ್ಗೆ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಕ್ರಾಪ್ ಅಂತ ಇದೆ. ಈ ಕ್ರಾಪ್ ಆಪ್ಷನ್ ನಮಗೆ ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ, ಸೊ ತುಂಬ ಸೈಡಲ್ಲೆಲ್ಲ ಇವಾಗ ನನ್ನ ಒಂದು ಫೇಸ್ ಇದರಲ್ಲಿ ಸೈಡಲ್ಲೆಲ್ಲ ತುಂಬಾ ವೇಸ್ಟ್ ಜಾಗಗಳಿದೆ. ಸೊ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಬೋದು. ಇವಾಗ ಇದೊಂದು ಸೋಫಾ ಇದೆ ನೋಡಿ, ಸೊ ಇದನ್ನು ಕಂಪ್ಲೀಟಾಗಿ ನಾನು ರಿಮೂವ್ ಮಾಡ್ಕೊಬೋದು. ಸೊ ಅದೇ ರೀತಿ ಸ್ವಲ್ಪ ನಾನು ಈ ಕಡೆ ಕೂಡ ಪಿಲ್ಲೋಸ್ಗಳಿದೆಯಲ್ಲ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಸೊ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತು ಅಂದರೆ ಸೊ ಈ ರೀತಿ ಅದು ಕ್ರಾಪ್ ಆಗುತ್ತೆ. ನಮ್ಮ ಒಂದು ಬ್ಯಾಕ್ಗ್ರೌಂಡ್ ವೇಸ್ಟೇಜ್ ಏನಿರುತ್ತೆ ಸೊ ಅದೆಲ್ಲ ನಾವು ಕ್ರಾಪ್ ಮಾಡ್ಕೊಬೋದು.
ಸೊ ಈ ರೀತಿಯೂ ಕೂಡ ನೀವು ಕ್ರಾಪ್ ಮಾಡ್ಕೊಬೋದು. ಅದೇ ರೀತಿ ನಿಮ್ಮ ವೀಡಿಯೋನ ಈ ರೀತಿ ಪಿಂಚ್ ಆ್ಯಂಡ್ ಝೂಮ್ ಮಾಡೋ ರೀತಿಯೂ ಕೂಡ ನೀವು ಕ್ರಾಪ್ ಅನ್ನೋದನ್ನು ಮಾಡ್ಕೊಬೋದು. ಸೊ ಇದು ಈ ಒಂದು ಕ್ರಾಪ್ ಆಪ್ಷನ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಕ್ವಾಲಿಟಿ. ಸೊ ಕ್ವಾಲಿಟಿ ಬಂದು ನಿಮಗೆ ವೀಡಿಯೋ ಕ್ವಾಲಿಟಿ ಎಷ್ಟು ಬೇಕು ಸೊ ಅಷ್ಟಕ್ಕೆ ನೀವು ಸೆಟ್ ಮಾಡ್ಕೊಬೋದು. ಸೊ ಈ ರೀತಿ. ಸೊ ಇನ್ನು ನೆಕ್ಸ್ಟು ನಿಮಗೆ ಕ್ವಾಲಿಟಿ ಆಯಿತು. ಇನ್ನು ನೆಕ್ಸ್ಟು ವಾಯ್ಸ್ ಎಫೆಕ್ಟ್ಸ್ ಅಂತ ಇದೆ. ಈ ಒಂದು ವಾಯ್ಸ್ ಎಫೆಕ್ಟ್ಸ್ ಬಂದು ನೀವು ವಾಯ್ಸ್ ಡಬ್ ಮಾಡಬೇಕಾದ್ರು ಅಂದರೆ ನಿಮ್ಮ ವೀಡಿಯೋಸ್ಗಳಿಗೆ ನೀವು ವಾಯ್ಸ್ ಡಬ್ ಮಾಡಬೇಕಾದ್ರೂ ಈ ಒಂದು ಆಪ್ಷನ್ ಸಿಗುತ್ತೆ. ಅದೇ ರೀತಿ ಈ ನಾರ್ಮಲ್ ವೀಡಿಯೋಸ್ಗಳಲ್ಲೂ ಕೂಡ ಈ ಒಂದು ಆಪ್ಷನ್ ಸಿಗುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮು ಕಾರ್ಟೂನ್ ಚಾನಲ್ಸ್ಗಳಲ್ಲಿ ನೀವ್ಯಾರು ಸ್ಟೋರೀಸ್ಗಳನ್ನು ಹೇಳ್ತಿದ್ದೀರಾ ಅಂದರೆ ಸೊ ವಾಯ್ಸ್ಗಳನ್ನು ಒಂದು ಕಾರ್ಟೂನ್ ರೀತಿಲೇ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಕಾರ್ಟೂನ್ ಥರ ವಾಯ್ಸ್ನ ಮಿಮಿಕ್ರಿ ಮಾಡೋದಕ್ಕಾಗುತ್ತಾ? ಆಗಲ್ಲ. ಸೊ ಅದಕ್ಕೆ ನಾವು ಈ ಒಂದು ಆಪ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ನಮ್ಮ ಒಂದು ವಾಯ್ಸ್ನ ಕಾರ್ಟೂನ್ ರೀತಿ ಸೆಟ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಮಗು ಥರ ಇದೆ, ಹುಡುಗನ ಥರ ಇದೆ, ಹುಡುಗಿ ಥರ ಇದೆ, ಏಲಿಯನ್ ಥರ ಇದೆ, ರೋಬೋಟ್ ಥರ ಇದೆ, ಹೀಗೆ ಅನೇಕ ರೀತಿಯ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಸೊ ಆ ರೀತಿ ಸೆಟ್ ಮಾಡ್ಕೊಬೋದು. ಸೊ ಆರ್ಟ್ ಕೂಡ ಇದೆ. ಸೊ ಆರ್ಟಲ್ಲಿ ಕಾಲಿಂಗ್ ಆಪ್ಷನ್ ಇದೆ, ಮೈಕ್ ಆಪ್ಷನ್ ಇದೆ. ಸೊ ಹೀಗೆ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ವಾಯ್ಸ್ನ ಚೇಂಜಸ್ ಕೂಡ ಮಾಡ್ಕೊಬೋದು ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ. ಸೊ ಇನ್ನು ನೆಕ್ಸ್ಟ್ ನಿಮಗೆ ರೀಪ್ಲೇಸ್ ಅಂತ ಇದೆ. ಸೊ ಇವಾಗ ನೀವೇನೋ ಒಂದು ವೀಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೀರಾ. ಇನ್ನೊಂದು ಫೇಸ್ಬುಕ್ಕಲ್ಲಿ ವೀಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ. ಈ ಎರಡು ವೀಡಿಯೋದಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋನ ಎಡಿಟ್ ಮಾಡಬೇಕು ಅಂತ ಇರ್ತೀರ. ಆದರೆ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋ ವೀಡಿಯೋನ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀರ. ಸೊ ಅಂಥ ಸಮಯದಲ್ಲಿ ನೀವು ಇಲ್ಲಿ ರೀಪ್ಲೇಸ್ ಮಾಡಿಕೊಂಡು ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋ ವೀಡಿಯೋನ ಆ್ಯಡ್ ಮಾಡ್ಕೊಬೋದು. ಸೊ ಅದಕ್ಕೆ ಈ ಒಂದು ರೀಪ್ಲೇಸ್ ಆಪ್ಷನ್ನು ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಡೂಪ್ಲಿಕೇಟ್ ಅಂತ ಇದೆ. ಸೊ ಈ ಡೂಪ್ಲಿಕೇಟ್ ಆಪ್ಷನ್ ಏನಪ್ಪ ಅಂದರೆ ಈ ಒಂದು ವೀಡಿಯೋನ ಇನ್ನೊಂದು ಕಾಪಿ ಮಾಡಿ ಕೊಡುತ್ತೆ. ಸೊ ಅದಕ್ಕೆ ಈ ಒಂದು ಆಪ್ಷನ್ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ರಿವರ್ಸ್ ಅಂತ ಇದೆ. ಈ ರಿವರ್ಸ್ ಆಪ್ಷನ್ ಏನಪ್ಪ ಅಂದರೆ ಸೊ ನಿಮ್ಮ ಒಂದು ವೀಡಿಯೋನ ನೀವು ಕಂಪ್ಲೀಟಾಗಿ ರಿವರ್ಸ್ ಕ್ರಿಯೇಟ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ರೊಟೇಟ್ ಅಂತ ಇದೆ. ಈ ರೊಟೇಟ್ ಆಪ್ಷನ್ ಏನಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ ಸೊ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಯಾವ ರೀತಿ ರೊಟೇಟ್ ಮಾಡಬೇಕು ಸೊ ಆ ರೀತಿ ರೊಟೇಟ್ ಕೂಡ ಮಾಡ್ಕೊಬೋದು. ಸೊ ಇದು ನೀವು ಯಾರು ಶಾರ್ಟ್ಸ್ಗಳನ್ನು ಮಾಡ್ತಿದ್ದೀರಾ ಅಂದರೆ ಇದೊಂದು ಸ್ವಲ್ಪ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಫ್ಲಿಪ್ ಅಂತ ಇದೆ. ಈ ಫ್ಲಿಪ್ ಆಪ್ಷನ್ ಏನಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ ನೀವು ಯಾರು ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದ್ದೀರಾ ಅಂದರೆ ಸೊ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬಂದಿರುತ್ತೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಬಂದಿರುತ್ತೆ. ಸೊ ಅದನ್ನು ನಾವು ಈ ಫ್ಲಿಪ್ ಆಪ್ಷನ್ನ ಯೂಸ್ ಮಾಡೋ ಮುಖಾಂತರ ಸೊ ನಮ್ಮ ಒಂದು ವಿಡಿಯೋನ ಸರಿ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಪ್ರೀಸ್ ಅಂತ ಇದೆ. ಈ ಪ್ರೀಸ್ ಆಪ್ಷನ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ಬಿಗಿನರ್ಸ್ಗಳಿಗೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಹೇಳ್ಕೊಡೋದಕ್ಕೆ ಹೋಗ್ತಾ ಇಲ್ಲ, ಸರಿನಾ. ಇನ್ನು ನೆಕ್ಸ್ಟು ಇಲ್ಲೊಂದು ಅಂಡು ಆಪ್ಷನ್ ಇದೆ. ಇದೇನಪ್ಪ ಅಂದರೆ ನೀವು ಬೈ ಮಿಸ್ ಆಗಿ ವಿಡಿಯೋನ ಕಟ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಅಂಥ ಸಮಯದಲ್ಲಿ ನೀವು ಅದನ್ನು ರಿವರ್ಸ್ ತೊಗೋಬೇಕಲ್ವ, ಅದಕ್ಕೆ ಈ ಒಂದು ಆರೋ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತಿದ್ದಂಗೆ ಅದು ಅಂಡು ಆಗುತ್ತೆ. ಸೊ ಅದೇ ರೀತಿ ವಿಡಿಯೋ ನಾರ್ಮಲ್ ಸ್ಟೇಜಿಗೆ ಬರಬೇಕು. ನೀವು ಕರೆಕ್ಟಾಗೆಲ್ಲ ಎಡಿಟ್ ಮಾಡಿದ್ರಿ ಮಿಸ್ ಆಗಿ ಅಂಡು ಆಪ್ಷನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ಈ ಕಡೆ ಇರೋ ಆರೋ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಮುಂಚೆ ಹೆಂಗಿತ್ತು ಹಂಗೆ ಬರುತ್ತೆ. ಸೊ ಅದಕ್ಕೆ ಈ ಒಂದು ಆಪ್ಷನ್ ವರ್ಕ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಆ್ಯಡ್ ಕೀ ಫ್ರೇಮ್ಸ್ ಫಾರ್ ಕ್ಲಿಪ್ಸ್ ಅಂತ ಇದೆಯಲ್ಲ. ಸೊ ಈ ಒಂದು ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಇದ್ರ ಬಗ್ಗೆ ಏನು ಜಾಸ್ತಿ ತಲೆಗಿಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ಇದು ಸ್ಟೋರೀಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದೀರಾ, ಲೈಕ್ GK ವೀಡಿಯೋಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಆಪ್ಷನ್ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನಾದ್ರು ವೀಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಡೆಫಿನೆಟ್ಲಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಈ ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ, ತುಂಬಾ ಟೆನ್ಷನ್ ಆಗುತ್ತೆ, ಓಕೆನಾ. ಸೊ ಇದು ಅಷ್ಟು ನಿಮಗೆ ಅರ್ಥನೂ ಆಗೋದಿಲ್ಲ. ಸೊ ಹಂಗಾಗಿ ಸಪ್ರೇಟಾಗಿ ಇದ್ರ ಬಗ್ಗೆ ಬೇಕಾದರೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಂತೆ. ಸೊ ನೀವು ಕಮೆಂಟ್ ಮಾಡ್ತು ಅಂದರೆ. ಸೊ ಇನ್ನು ನೆಕ್ಸ್ಟು ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ಇದು ಏನಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ ನೀವ್ಯಾರು ಬ್ಲಾಗ್ಸ್ಗಳನ್ನ ಮಾಡಿದ್ದೀರಾ ಅಂದರೆ ಕ್ಲಿಪ್ ಬೈ ಕ್ಲಿಪ್ಸ್ಗಳನ್ನ ನೀವು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅಂಥ ಸಮಯದಲ್ಲಿ ನೀವು ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ನೀವು ಜೋಡಿಸ್ಕೊಬೇಕಲ್ವ. ಸೊ ಹಂಗಾಗಿ ಈ ಒಂದು ಆಪ್ಷನ್ನು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ವೀಡಿಯೋ ಫೋಟೋ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ನೀವು ಇಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು ಫೋಟೋಸ್ಗಳನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಅದಕ್ಕೆ ಈ ಒಂದು ಆಪ್ಷನ್ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಮೆಟೀರಿಯಲ್ ಅಂತ ಇದೆ. ಈ ಮೆಟೀರಿಯಲ್ ಆಪ್ಷನಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇಂಟ್ರೋ ಅಂತ ಇದೆ. ಈ ಇಂಟ್ರೋ ಆಪ್ಷನಲ್ಲಿ ನಿಮಗೆ ಸಾಕಷ್ಟು ಇಂಟ್ರೋ ವೀಡಿಯೋಸ್ಗಳು ಸಿಗುತ್ತೆ. ಸೊ ನಿಮ್ಗೆ ಯಾವ ವೀಡಿಯೋಸ್ಗಳು ಬೇಕು ಸೊ ಆ ರೀತಿ ನೀವು ತೊಗೊಬೋದು. ಅದೇ ರೀತಿ ನೆಕ್ಸ್ಟು ಟ್ರಾನ್ಸಿಷನ್ಸ್ ಅಂತ ಇದೆ. ಸೊ ಈ ಒಂದು ಟ್ರಾನ್ಸಿಷನ್ಸಲ್ಲೂ ಅಷ್ಟೇ ಸಾಕಷ್ಟು ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಸೊ ನೀವು ಈ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋ ಮುಖಾಂತರ ಯೂಸ್ ಮಾಡ್ಕೊಬೋದು. ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾ, ಸೊ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡ್ಕೊಳ್ಳೋದು, ಇದೆಲ್ಲ ಆ್ಯನಿಮೇಷನ್
ಆ್ಯನಿಮೇಷನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಈ ಒಂದು ವೀಡಿಯೋಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಇದೆಲ್ಲ ಆಲ್ಮೋಸ್ಟ್ ಕಾಪಿರೈಟೆಡ್ ಫ್ರೀ ವೀಡಿಯೋಸ್ಗಳೇ ಇರ್ತವೆ. ಸೊ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಇದರಲ್ಲಿ ಕೆಲವೊಂದು ಪ್ರೀಮಿಯಮ್ ಇರ್ತವೆ. ಸೊ ನೀವು ಇನ್ಶಾಟ್ ಅಪ್ಲಿಕೇಶನ್ ಪ್ರೀಮಿಯಂ ಪರ್ಚೇಸ್ ಮಾಡಿತ್ತು ಅಂದರೆ ಇದೆಲ್ಲ ಕೂಡ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಸೊ ನೀವು ಪ್ರೀಮಿಯಂ ಪರ್ಚೇಸ್ ಮಾಡಿಲ್ಲ ಅಂದರೆ ಕೆಲವೊಂದು ಆ್ಯಡ್ಸ್ಗಳು ನೋಡಿ ಅನ್ಲಾಕ್ ಮಾಡ್ಕೊಬೋದು. ಇನ್ನು ಕೆಲವೊಂದು ಮಾತ್ರ ಕಂಪಲ್ಸರಿ ಪ್ರೀಮಿಯಂ ತೊಗೊಂಡೆ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಮೆಟೀರಿಯಲ್ ಆಪ್ಷನ್ ಬಗ್ಗೆ ಆಯಿತು. ಸೊ ಇನ್ನು ನೆಕ್ಸ್ಟು ವೀಡಿಯೋನ ಯಾವ ರೀತಿ ಸೇವ್ ಮಾಡೋದು, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮ್ಮ ಒಂದು ಇನ್ಶಾಟ್ ಅಪ್ಲಿಕೇಶನಲ್ಲಿ ನೀವು ವೀಡಿಯೋ ಸೇವ್ ಮಾಡ್ತಿದ್ದೀರ ಅಂದರೆ ವಾಟರ್ ಮಾರ್ಕ್ ಕೂಡ ಬರುತ್ತೆ. ರೈಟ್ ಸೈಡ್ನಲ್ಲಿ ಇನ್ಶಾಟ್ ಅಂತ ವಾಟರ್ ಮಾರ್ಕ್ ಬರುತ್ತೆ. ಸೊ ಒಂದು ವಾಟರ್ ಮಾರ್ಕ್ನ ರಿಮೂವ್ ಮಾಡಬೇಕು ಅಂದರೆ 2 ರೀತಿ ದಾರಿ ಇದೆ. ಸೊ ಮೊದಲನೇ ರೀತಿ ಬಂದು ನೀವು ಪ್ರೀಮಿಯಮ್ನ ಪರ್ಚೇಸ್ ಮಾಡೋದು. ಸೊ ಪ್ರೀಮಿಯಂ ಪರ್ಚೇಸ್ ಮಾಡೋದಕ್ಕೆ 3 ಪ್ಲ್ಯಾನ್ಗಳು ಇದೆ. ಸೊ ಅದು ನಾನು ಫಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಫಸ್ಟ್ ವೀಡಿಯೋ ನೋಡ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ 3 ಪ್ಲ್ಯಾನಲ್ಲಿ ನೀವು ಒಂದು ಪ್ಲ್ಯಾನ್ನ ಪರ್ಚೇಸ್ ಮಾಡಿತ್ತು ಅಂದರೆ ಸೊ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ ಮತ್ತು ಅಸೆಟ್ ಸ್ಟೋರ್ ಕೂಡ ಅನ್ಲಾಕ್ ಆಗುತ್ತೆ. ಸೊ ನೀವು ಪ್ರೀಮಿಯಂ ಪರ್ಚೇಸ್ ಮಾಡಿಲ್ಲ ಅಂದರೆ ನೀವು ಈ ಒಂದು ವಾಟರ್ ಮಾರ್ಕ್ನ ಆ್ಯಡ್ಸ್ಗಳು ನೋಡೋ ಮುಖಾಂತರ ರಿಮೂವ್ ಮಾಡ್ಬೋದು. ಸೊ ಅದು ಕೂಡ ಒಂಥರ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಸೊ ಯಾವ ರೀತಿ ಆ್ಯಡ್ಸ್ಗಳನ್ನ ನೋಡಿ ರಿಮೂವ್ ಮಾಡೋದು ಅಂತ ನಾನು ಸೈಡಲ್ಲಿ ವೀಡಿಯೋ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ವೀಡಿಯೋನ ಯಾವ ರೀತಿ ಸೇವ್ ಮಾಡೋದು ಅಂತ ಇವಾಗ ನೋಡೋಣ. ಸೊ ಇಲ್ಲಿ ಸೇವ್ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ಇಲ್ಲಿ ಮೊದಲನೇದಾಗಿ ರೆಸೊಲ್ಯೂಷನ್ ಬಂದು ಇಲ್ಲಿ ನಂದು 1080p ಸೆಟ್ ಆಗಿದೆ. ಸೊ ನಿಮಗೆ ಅಪ್ ಟು 4K ಅವೈಲೇಬಲ್ ಇದೆ. ನೀವು 4K ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ಸೇವ್ ಮಾಡ್ಕೊಬೋದು. ಸೊ ನೀವು ರೆಸೊಲ್ಯೂಷನ್ ಜಾಸ್ತಿ ಮಾಡಿದಷ್ಟು ಸ್ಟೋರೇಜ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ ಸ್ಟೋರೇಜ್ ಬಗ್ಗೆ ಆದಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ವೀಡಿಯೋ ಕ್ವಾಲಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ವಹಿಸಿ. ಸೊ ನೀವು ಎಲ್ಲೇ ವೀಡಿಯೋಸ್ಗಳನ್ನು ಯಾವುದೇ ಪ್ಲಾಟ್ಫಾರ್ಮಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೂ ಒಂದು ಹೈ ಕ್ವಾಲಿಟಿಲೇ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಸೊ ಮಿನಿಮಮ್ ಅಂದರೂ ಫುಲ್ HD ಅಂದರೆ 1080p ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಹಂಗಿತ್ತು ಅಂದರೆ ಸ್ವಲ್ಪ ರೀಚ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇಲ್ಲ ಅಂದರೆ ಸ್ವಲ್ಪ ರೀಚ್ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಮಿನಿಮಮ್ ಅಂದರೂ 1080p ವೀಡಿಯೋಸ್ಗಳನ್ನ ಸೇವ್ ಮಾಡಿ. ಮ್ಯಾಕ್ಸಿಮಮ್ ಅಂದರೂ 4K ವೀಡಿಯೋ ಸೇವ್ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡೋ ಅಷ್ಟು ನಂಗೆ ಶಕ್ತಿ ಇದೆ ಅಂದರೆ ಸೊ ನೀವು 4K ವೀಡಿಯೋಸ್ಗಳನ್ನ ಸೇವ್ ಮಾಡಿಕೊಂಡು ಅಪ್ಲೋಡ್ ಮಾಡಿ, ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಫ್ರೇಮ್ ರೇಟ್ ಬಂದು 24 ಫ್ರೇಮ್ ರೇಟಿಂದ ಹಿಡಿದು 60 ಫ್ರೇಮ್ ರೇಟ್ವರೆಗೂ ಅವೈಲೇಬಲ್ ಇದೆ. ಸೊ ನಾನು ಮಿನಿಮಮ್ ಅಂದರೂ 30 ಫ್ರೇಮ್ ರೇಟ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಕಮ್ಮಿ ಸೆಟ್ ಮಾಡ್ಕೊಂತ ಅಂದರೆ ವೀಡಿಯೋ ತುಂಬಾ ಲ್ಯಾಗ್ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಮಿನಿಮಮ್ ಅಂದರೂ 30 ಫ್ರೇಮ್ ರೇಟ್ ಇಟ್ಕೊಳ್ಳಿ. ಸೊ ಅದಕ್ಕಿಂತ ಜಾಸ್ತಿ ಇಟ್ಕೊತೀನಿ ಅಂದರೆ ಸೊ ಫ್ರೇಮ್ ರೇಟ್ನ ನೀವು ಜಾಸ್ತಿ ಇಟ್ಕೊಂಡಷ್ಟು ವೀಡಿಯೋ ಇನ್ನೂ ತುಂಬ ಸ್ಮೂತಾಗಿ ಬರುತ್ತೆ, ಇನ್ನೂ ಒಳ್ಳೆಯದು. ಆದರೆ ಸ್ಟೋರೇಜ್ ಕೂಡ ತುಂಬಾ ಕನ್ಸ್ಯೂಮ್ ಆಗುತ್ತೆ, ಅದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಮತ್ತು ಇಂಟರ್ನೆಟ್ ಕೂಡ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಸೇವ್ ಮಾಡ್ಕೊಬೋದು. ಬಟ್ ಮಿನಿಮಮ್ ಅಂದರೂ 30 ಫ್ರೇಮ್ ರೇಟಲ್ಲಿ ವೀಡಿಯೋಸ್ಗಳನ್ನು ಸೇವ್ ಮಾಡಿ ಅಂತ ಹೇಳ್ತೀನಿ. ಸೇವ್ ಮಾಡ್ಕೊಂಡ ನಂತರ ಇಲ್ಲಿ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತ ಅಂದರೆ ವೀಡಿಯೋ ಬಂದು ಸೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ವೀಡಿಯೋಸ್ಗಳನ್ನು ಸೇವ್ ಮಾಡ್ಕೊಬೋದು. ಸೊ ಸೇವ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ನೀವು ಇನ್ಶಾಟ್ ಅಪ್ಲಿಕೇಶನಲ್ಲಿ ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಫೋಟೋಸ್ಗಳನ್ನು ಯಾವ ರೀತಿ ಎಡಿಟ್ ಮಾಡೋದು ಇನ್ಶಾಟ್ ಅಪ್ಲಿಕೇಶನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವೀಡಿಯೋಸ್ಗಳಿಗೂ ಕೂಡ ವೆಯ್ಟ್ ಮಾಡಿ. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಯಿತು, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳು ಮತ್ತು ಟೆಕ್ ವೀಡಿಯೋಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.